ಹಲೋ ದಯಮಾಡಿ ಪ್ರೇಕ್ಷೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೇ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತನೇ ಪಾಶಾಂಕುಶಧರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ನಮ್ಮ ಭಕ್ತಿಯೋ ನಿಮಗೆ ನಿಮ್ಮ ಶಕ್ತಿಯೋ ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವದನನೆ ಪಾರ್ವತಿ ತನಯನೇ ಕರಿಮುಖ ವದನನೆ ಪಾರ್ವತಿ ತನಯನೇ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಲಂಬೋದರ ಲಂಬೋದರ
ಮಾತನಾಡಿಸುವುದಕ್ಕೆ ನೀನು ಓ ದೇವ, ನಾವು ದಾರಂದರೆ ಶ್ರೀ ಕೊಳಗಲ್ಲು ಶಿವರಾಮ ಅವಧೂತರ ಆಶೀರ್ವಾದ ಬಲದಿಂದ ಬಂದು ತಮ್ಮನ್ನು ಮಾತನಾಡಿಸುವ ಕೊಳಗಲ್ಲಿನ ಚಿಕ್ಕ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವು ಯಾರು ದೇವ? ದ್ವಾರಕನಗರಂಬಿಟದಾಡುವ ವಾಸುದೇವ ದೇವಕಿ ಅಮ್ಮನವರ 8ನೇ ಗರ್ಭದಲ್ಲಿ ಜನಿಸಿದೆ. ಸಾರಥಿ ಎನ್ನಕ್ಕೆ ಎದುರಾದ ರಾಕ್ಷಸರಂ ಧ್ವಂಸ ಮಾಡಿದೆ. ರಾಕ್ಷಸ ಅಂತಕನೆಂಬ ಹೆಸರು ಪಡೆದು ಬಾಲ ಗೋಪಾಲ ಕೃಷ್ಣಮೂರ್ತಿಯನ್ನು ತಿಳಿಯಲೇ ಸಾಧ್ಯ. ವೀರ ಬಾಲಕೃಷ್ಣಮೂರ್ತಿ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೂಪತಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಇಂದಿನ ದಿನ ಎನ್ನ ಭಕ್ತರ ವೀರಾಭಿಮಾನ್ಯ ಕಳಗ ಅತ್ತ ಚಂದವನವದೆ ಎಂಬ ಸುಂದರವಾದ ಪೌರಾಣಿಕ ಕರ್ನಾಟಕ ನಾಟಕವನ್ನು ಅಭಿನಯಿಸುವರ ಸಾರಥ್ಯ ಭೂಪತಿ, ಆದ ಕಾರಣ ಅವರು ಬೇಡಿದ ವರ್ಗಳ ಕೊಟ್ಟು ಕಾಪಾಡುವ ಕಾರಣ ವರ್ಣವೇದ ಸಾರಥ್ಯ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ. ಜಾಗೃತಿ. ಸಾರಥಿ, ನಾನೊಂದು ಮಾತು ಹೇಳುತ್ತೀನಿ, ಚೆನ್ನಾಗಿ ಕೇಳುವಂತ ನಗು. ಗೋಪಾಲ ಬಾಲನೇ ಗೋಪಿ ಜರ ಚೋರನೇ, ಗೋಪಾಲ ಬಾಲನೇ ಗೋಪಿ ಜರ ಚೋರನೇ, ಬಾಲ ಬಾಲನೇ ಗೋಪಿ ಜರ ನರ್ತಕಿಯರು ಗೋಪಾಲ ಬಾಲನೇ ಗೋಪಿ ಜರ ಚೋರನೇ, ಅಂದವಾದ ಗೋಕುಲದೋ ಚಂದದಿಂದವ ಧರಿಸಿ ಬಂದ, ಅಂದವಾದ ಗೋಕುಲದೋ ಚಂದದಿಂದವ ಅಂದವಾದ ಗೋಕುಲದೋ ಚಂದದಿಂದವ ಧರಿಸಿ ಬಂದ, ಅಂದವಾದ ಗೋಕುಲದೋ ಚಂದದಿಂದವ ಧರಿಸಿ ಬಂದ, ಅಂದ ಚಂದದಿಂದವ ಧರಿಸಿ ಬಂದಂತ ಬಾಲ ಬಾಲನೇ ಗೋಪಿ ಜಾರ ಚೋರನೇ. ಭೂಪತಿ, ಅಂದವಾದ ಗೋಕುಲದಲ್ಲಿ ಜನಿಸಿದೆ. ಉತ್ತಮವಾದ ಪರ್ವತನೆತ್ತಿ ಗೋವುಗಳನ್ನು ಕಾಪಾಡಿದೆ. ಎಲ್ಲ ಸಾರಥಿ ಭೂಪತಿ, ಅವನಾದ ಕಂಸಾಸುರನ್ನು ಕೊಲ್ಲಿದ ಬಾಲಕೃಷ್ಣಮೂರ್ತಿ ನಾನೆಲ್ಲವೇನು ಸಾರಥಿ? ಇದು ಚೆನ್ನಾಗಿ ಹೇಳಿ ಭೂಪತಿ. ಹತ್ಯಾರೋಪವನ್ನು ತಾಳಿ ತುಚ್ಛ ಸೋಮಕನ ಸಿಳಿ, ಆಮಚಾರೋಪವನ್ನು ತಾಳೆ ತುಚ್ಛ ಸೋಮಕನನು ಆಮಚಾರೋಪವನ್ನು ತಾಳಿ ತುಚ್ಛ ಸೋಮಕನ ಸಿಳಿ, ಆಮಚಾರೋಪವನ್ನು ತಾಳೆ ತುಚ್ಛ ಸೋಮಕನನು ಮಾವ ಕಂಸನ ಕೊಂದಂತ ಗೋಪಾಲ ಬಾಲನಲ್ಲವೇ ಸಾರಥಿಯೇ.
ಧರ್ಮಜನ ರೆಡಿ ಮಾಡಿ ಕರ್ಕೊಂಬರಪ್ಪ ಹಿಂದಕ್ಕೆ ಸ್ಟೇಜಿಂದ ಕರ್ಕೊಂಬರಿ ಧರ್ಮ ದಯವಿಟ್ಟು ಹಿಂಗೆ ಸ್ಟೇಜಿನಿಂದ ಯಪ್ಪ ಹಿಂಗೆ ಹಿಂದಕ್ಕೆ ಸೂರರು ಅಸುರರು ಕೂಡಿ ಶಿರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಾಕ್ಷಸರು ಆ ಸಖಿಯನ್ನ ಹಗ್ಗವನ್ನಾಗಿ ಮಾಡಿ ಕಡಿಯುತ್ತಿರಲು ತತ್ ಪರ್ವತ ಸಮುದ್ರದಲ್ಲಿ ಮುಳುಗುತ್ತಿರಲು ಎಲ್ಲಾ ಸಾರಥಿ ಅದಂ ನಾನು ಕಂಡ ಅವತಾರಂ ತಾಳಿ ಪರ್ವತವನ್ನ ಬೆನ್ನಲ್ಲಿ ಎತ್ತಿಡಿದ ಬಾಲ ಗೋಪಾಲ ನಾನೆಲ್ಲವೇನು ಸಾರ್ತಿ ಇದು ಚೆನ್ನಾಗಿ ಭೂಪತಿ ಗೋವರ್ಧನ ಗಿರಿಯ ದತ್ತಿ ಗೋವುಗಳನ್ನು ಕಾಯ್ತಾ ಬಂದ ಗೋವರ್ಧನ ಗಿರಿಯ ದತ್ತಿ ಗೋವುಗಳನ್ನು ಕಾಯ್ತಾ ಬಂದ ಗೋವರ್ಧನ ಗಿರಿಯ ದತ್ತಿ ಗೋವುಗಳನ್ನು ಕಾಯ್ತಾ ಬಂದ ಬಾಲತ್ವದಲ್ಲಿ ಗೋಗಳನ್ನು ಬಿಡದೆ
ದೇವ. ಗೋಕುಲ ನಗರದಲ್ಲಿ ಗೋಪಿಕಾಸ್ತ್ರೀಯರು ಹಾ. ಕೃಷ್ಣ ಕೃಷ್ಣ ಅಂತ ಎಷ್ಟು ನೆನೆಸುವರಾಯನ. ಹೌದು ದೇವ. ಆದ ಕಾರಣ ಗೋಕುಲ ನಗರಕ್ಕೆ ಚೂಟಿನ ತರ್ತವನ್ನು ಓಡಿಸಾರ್ತಿ ಹೋಗೋಣ ನಡಿ ಜಗತ್ತ. ನಿಮ್ಮಿಷ್ಟಂತಾಗಲಿ ಭೂಪತಿ. ಅಭಿಮನ್ಯರಾಗಿರ್ಬೇಕು, ಅಭಿಮನ್ಯರಾಗಿರ್ಬೇಕು, ಅಭಿಮನ್ಯು. ಮಾನವ ದೇವ. ಮುತ್ತು ರತ್ನ ಖಚಿತ ಕರ್ಣ ಕುಂಡಲ ಆಭರಣಗಳಿಂದಲೂ ಹಾ. ಅಲಂಕೃತನಾಗಿ ಅಂಬರದೊಳ ಸಂಭ್ರಮ ಕಲಾವಿದೆಯಂತೆ ಹಾ. ಮನೋನ್ಮತ್ತರಾಗಿ ಕುಂದು ಕೊರತೆಗಳು ಸಂಭವಿಸದಂತೆ ಹಾ. ಸಂಪಾದದಿಂದ ಕಂಗೊಳಿಸಿ ಈ ಮಂಗಳತರ ಈ ಶೃಂಗಾರ ಸಭಾ ಮಂದಿರಕ್ಕೆ ಬಂದ ಕಾರಣ ಕಾರ್ಯ ಕೇಳುತ್ತೀಯ ಎಲ್ಲ ದೇವ ಮಹಾನ್ ಬಾ ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ಎಲ್ಲ ಸಾರಥಿ ನಾವು ಉದಾಹರಣೆ ಯಾರು ದೇವ? ಶ್ರೀಮತ್ ಪರತ್ಪರ ರಮಾಪತಿಯ ಸುಪ್ರಭತಿ ಸಮಾಧಾನ ಭೇದ ದಂಡ ಚತುರಭಾಗಗಳಿಂದ ಹಾ. ಈ ಎಲ್ಲ ಸಾರಥಿ ದೇವ. ಈ ಭೂಮಿಯನ್ನು ಪರಿಪಾಲಿಸುವ ಹಾ. ಚಂದ್ರವಂಶೋದ್ಭವ ಪಾಂಡುರಾಯನ ಸಂಜಾತ ಹಾ. ಕುಂತಿದೇವಿ ಗರ್ಭಾಪ್ತಿಗೆ ಸುಧಾಕರ ಹಾ. ನಿರ್ಮಲ ಚಿತ್ತನಾದ ಧರ್ಮರಾಯನಂದ ತಿಳಿಯಲ ಈ ಸಾರಥಿ ಬಾಸುರಮತಿ ಧರ್ಮರಾಜ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಆಚಾರ್ಯರಾದ ದ್ರೋಣರು ಪದ್ಮವ್ಯೂಹವನ್ನು ರಚಿಸಿರುವರಂತೆ. ಹಾ. ಎಲ್ಲ ಸಾರಥಿ ದೇವ. ಇಂದಿನ ದಿನ ಇಂದಿನ ಯುದ್ಧದೊಳ ಮತ್ ಭುಜಬಲಾರದ ಭೀಮ ನಕುಲ ಸಹದೇವರನ್ನು ಹಾ. ಕೈಗೊಂದಿರಿಸಿರುವರು. ಹಾ. ಎಲ್ಲ ಸಾರಥಿ ಭೂಪತಿ. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡೆ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಊರವರೆಗೆ ಹೋಟಲು ಎದ್ದರೆ ಊಟಕ್ಕೆ ಭಯವಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳಲು ದಿಕ್ಕಿಲ್ಲ. ಊರವರೆಗೆ ಹೋಟಲು ಎದ್ದರೆ ಊಟಕ್ಕೆ ಭಯವಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳಲು ದಿಕ್ಕಿಲ್ಲ. ಐನನ್ನಂತಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ, ಐನನ್ನಂತಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ. ನಾನನ್ನು ಮಾಡಲಿ ಮಾರಯ್ಯ ನೀವು ಜ್ವಾಳ ತಂದಿಲ್ಲ, ನಾನನ್ನು ಮಾಡಲಿ ಮಾರಯ್ಯ ನೀವು ಜ್ವಾಳ ತಂದಿಲ್ಲ. ಊರವರೆಗೆ ಹೋಟಲು ಇದ್ದರೆ ಊಟಕ್ಕೆ ಭಯವಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳಲು ದಿಕ್ಕಿಲ್ಲ. ಅಭಿಮನ್ಯು, ಅಭಿಮನ್ಯು, ಅಭಿಮನ್ಯು. ಮಾನಗೇಡಿ ರಂಡೆ ನೀನು ಮಾನ ಕಳೆದೆಯಲ್ಲ, ಮಾನಗೇಡಿ ರಂಡೆ ನೀನು ಮಾನ ಕಳೆದೆಯಲ್ಲ. ಚೀಲವ ತಾರೆ ಅಂಗಡಿಗೆ ಹೋಗಿ ಜ್ವಾಳ ತರ್ತೀನಲ್ಲ, ಚೀಲವ ತಾರೆ ಅಂಗಡಿಗೆ ಹೋಗಿ ಜ್ವಾಳ ತರ್ತೀನಲ್ಲ. ಊರವರೆಗೆ ಹೋಟಲು ಇಟ್ಟರೆ ಊಟಕ್ಕೆ ಭಯವಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳಲು ದಿಕ್ಕಿಲ್ಲ. ಅಭಿಮನ್ಯು, ಅಭಿಮನ್ಯು, ಅಭಿಮನ್ಯು. ಎಂಟಿಯ ಮುಂದೆ ಗೌಲು ಎಳ್ಳಿನ ಅಂಗಿಗೋದನಲ್ಲ, ಎಂಟಿಯ ಮುಂದೆ ಗೌಲು ಎಳ್ಳಿನ ಅಂಗಿಗೋದನಲ್ಲ. ಜ್ವಾಳ ಅಳಿಸಿಕೊಂಡು ದುಡ್ಡು ಕೊಡೋನದ್ರ ಜೇಬು ಖಾಲಿಯಲ್ಲ, ಜ್ವಾಳ ಅಳಿಸಿಕೊಂಡು ದುಡ್ಡು ಕೊಡೋನದ್ರ ಜೇಬು ಖಾಲಿಯಲ್ಲ. ಊರವರೆಗೆ ಹೋಟಲು ಎತ್ತರೆ ಊಟಕ್ಕೆ ಭಯವಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳರು ದಿಕ್ಕಿಲ್ಲ, ಎಂಡರ ಮಕ್ಕಳು ಉಪವಾಸ ಬಿದ್ದರೆ ಕೇಳರು ದಿಕ್ಕಿಲ್ಲ.
ಬರ್ಲ ಮುಂದೆ ಬರ್ಲ ಖಾಲಿ ಮಂದಿ ಬರ್ಬಾರ್ದು. ಪಾತ್ರದಾರಿಂದ ಒಬ್ಬರೇ ಇರ್ಬೇಕು. ವಿಚಾರಿಸುವ ನೀನು ದಾವಣರ ಪಟ ದೇವ ನಾವು ದಾರಂದರೆ ಲಂಚ ತಿನ್ನವನು ಲಂಚ ದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಲಂಚ ಕೊಟ್ಟು ಬಿಡುವರು ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿತೀನಿ ಕುಂಬಳೆಕಾಯಿ ಕಾರೆಕಾಯಿ. ನಾನು ಈ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದು ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ದ್ಯಾವಮ್ಮ ತಾಯಿ. ದೇವ ಅಗಸೆಗೆ ಬುಟ್ಟೆ ಕಲ್ಲವಾಸ, ನಾನು ಸಂಸಾರದ ದಾಸ. ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದ್ರಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಘಟಿಸ ಬರುವ ವೃದ್ಧರಲ್ಲಿ ಅಂದರಂಜರ್ಗಡಿದ ಮಳೆಗೆ ದುರ್ಯೋಧನದ ಬಲವಲ್ಲ ಸಾರಥಿ ಕಾರ್ಗಲ್ಲ ತಳ್ಳ ತಳ್ಳ ಚಂದಕೋಲ್ ಮಿಂಚಿನಂತೆ ಒಳೆಯುವ ಎಣ್ಣೆಯ ಕರ್ರ ಬಾಳವಂ ಜಲ್ಪಿಸುವ ಗೊಡ್ಡಸ ಎಣ್ಣೆಯ ಕೋಪಾಗ್ನಿಯ ಗಿಟ್ಟಿ ಗಡನಕ್ಕೆ ಬಡ ಭಾಗ್ನೆಯು ಕಡು ಎದರೆ ಸಿಡಿಮಿಡಿಗೊಂಡು ತಡೆಯಲಾರದ ಈ ಜಲದಿಗಳಡಗಿಕೊಂಡಿತು. ಆ ಉಡುರಾಶಿಗಳ ಈ ಪಡವಿ ತಳಕ ಭೂಪತಿ ಕಮಲಾಕ್ಷನ್ನು ಮೆಚ್ಚಿಸಿದ ಬ್ರಹ್ಮಾಂಡದ ಬೆಸಿಗೆಯು ತ್ರಿಜಗನ್ನ ಮಂಡಲದೊಳ ಗಂಡು ಗಲ್ಲಿ ಎನ್ನಿಸಿದ ನಡು ಪಾಂಡವನ ಮೋಹದ ಸುಕುಮಾರ ಸುಭದ್ರಮ್ಮನವರ ಸುಧಾಕರ ಮೂರು ಲೋಕದೊಳ ಮೀರಿದ ಶೂರನಿಲ್ಲೆಂದ ಧೀರೋತ್ತಮರ ಕರವೆತ್ತಿ ಸಾರುವ ವೀರಾಭಿಮಾನ್ಯವಿನಂದು ಅಡಿಗೆ ಬಿಡದೊಂದ ಸಿಂಹಧ್ವನಿಯನ್ನು ಮಾಡಿಸು ಸಾರಥಿ.
ವೀರ ಅಭಿಮಾನ್ಯು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲ್ಲ ಈ ಸಾರಥಿ ಭೂಪತಿ ಈ ಸಭಾರಂಗ ಮಂಟಪಕ್ಕದ ನಿರ್ಧಾರಿಯಾಗಿ ಕಟು ರೌದ್ರದಿಂದ ಬಂದ ಬಗೆ ಏನೆಂದು ಮನ ನಿರ್ಧರಿಸಿದ ಹೌದು ದೇವ ಭೂಪತಿ ಕೊಟ್ಟೆಲ್ಲ ಕುರುಪನ್ನ ಪಟಲದೊಳಗೆ ಸೈನ್ಯಾಧ್ಯಕ್ಷನಾದ ದ್ರೋಣನು ಶಕಟ ವ್ಯೂಹವನ್ನು ರಚಿಸಿರುವನಂತೆ ನಿಟ್ಟಿಲಾಕ್ಷನ್ನ ಯುದ್ಧದ ನಟನೆಯ ಮಾಡಿ ಪಟುತರ ಹೂದುಂಬುವಂತೆ ಅರಿಕಟಕವಮ್ಮವನ್ನೇ ತಟಕ್ಕಿಳಿಸುವ ಪಟುತರ ಪಾಶುಪಶಸ್ತ್ರವನ್ನು ಪಡೆದ ಜನಕನಾದ ಕಿರೀಟಿಯು ಸಮಸಪ್ತಕರೆಂಬ ಮುಕುಟವರ್ಗ ಸಾರಥಿಯ ಮುಷ್ಟಿ ಯುದ್ಧದೊಳ ಕೀಚಕಾದಿಗಳನ್ನಷ್ಟ ಗೈದ ವೃತರ ಶ್ರೇಷ್ಠ ನೆಲೆಸಿದ ಭೀಮ ಸತ್ಯಕ್ಕೆ ದೃಷ್ಟ ದುಮ್ಯ ಮೊದಲಾದವರು ದ್ರೋಣರು ನಿರ್ಮಿಸಿದ ಚಕ್ರಬಿಂಬದ ಕೋಟೆಯ ತದ್ಭೇದವನ್ನೆರೆಯದೆ ಮಹಾ ಕಷ್ಟಪಡುತ್ತಾರೆ ಸಾರಥಿ ಭೂಪತಿ ಶ್ರೇಷ್ಠನಾದ ಯುಧಿಷ್ಠಿರನ್ನು ನಮ್ಮ ಬಲ ನಷ್ಟವಾಯಿತೆಂದು ಅಯ್ಯೋ ಎಂದು ಮನದೋಷಿಂತಾತುರನಾಗಿರುವನಂತೆ ತತ್ಕಾರಣ ಧರ್ಮಜನ ಪಾದ ಪದ್ಮಗಳಿಗೆ ವಂದಿಸ ಹುಟ್ಟಿಗನಂದಟ ಬಿಡದ ಗಡನ ನೇಮವನ್ನು ಪಡೆದು ಜಡಮತಿ ಕುರುಪಟ ಎಂ ಗಡಗಡನ ಮುರಿದೊಡೆಯಬೇಕೆಂದು ಕಾತುರದಿಂದ ಬರೋಣವಾಯಿತು ಕಂಡಿಯ ಸಾರಥಿ ನಾನು ಧರ್ಮಜನನ್ನು ತೋರಿಸಿ ಜಾಗ್ರತೆ ನಿಮ್ಮ ಭಾಗದಲ್ಲಿರುವನು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ಆರ ಕೊಡ್ರಿ ಆರುಗಳು ದುಡ್ಡು ಕೊಡಬೇಡ್ರಿ ಯಾರು ನಮೋ ನಮೋ ಧರ್ಮನಂದನ ಮಾಡುವನು ತಮ್ಮ ಪಾದ ಪದ್ಮಗಳಿಗೆ ವಂದನ ಈ ಕಂದನ ವಿಜ್ಞಾಪನೆಯನ್ನು ಲಾಲಿಸೋ ಈ ಕ್ಷಣ ಐಶ್ವರ್ಯ ಮತ್ತು ಮೇಲಕ್ಕೇಳ ಪಾರ್ಥನಂದನ ಎನ್ನ ಮನದೋಳ ಬೃಂದಾವನ ಓ ಧರ್ಮ ಪ್ರಭವರ್ಧನನೇ ಬಾಲಕ ಮರ್ಮಜ್ಞನಾದ ದ್ರೋಣನ್ನು ನಿರ್ಮಿಸಿದ ಚಕ್ರಬಿಂಬದಲ್ಲ ತೋರ ಮಾರ್ಮಲಿತ ನಿಂತ ವೈರಿಗಳ ಶಿರವಮ್ಮಿ ಧರಣಿ ತಳಕ್ಕಿಳಿಸಿ ಬರಲು ಎನ್ನ ಧೈರ್ಯವನ್ನು ನೋಡುವಾಗಲೇ ಅಹೋ ಅಪ್ಪಯ್ಯ ಪುತ್ರ ಕೌರವನ ಬಲಕ್ಕೆ ಕಾಲ ಭೈರವನೆಂದೆನಿಸಿ ಎನ್ನಯ್ಯ ಕರಾಂಬುಜದಳ ಭುಜಸಲೆ ನಮ್ಗೈದು ನಿಂತಿರುವನು ಚಿಂತೆಯನ್ನಳಿದು ಸಂತೋಷದಿಂದ ಜಯವಂತನಾಗೆಂದು ಒಂದು ನಿಯಮವನ್ನು ಕೊಟ್ಟರೆ ಬಂದದೆಂದರುವ ಕೌರವನ ಬಲವಲ್ಲ ಅಂತಕನಪುರಕ್ಕೆ ಕಳಿಸಿಬಿಡುವನು ಭ್ರಾಂತಿಯನ್ನು ಬಿಡು ಧರ್ಮ ಭೂಪಾಲ ಪದ್ಮವ್ಯೂಹದಲ್ಲಿ ತೋರಿಸುವನು ಎನ್ನಯ್ಯ ಕೋಲಾಹಲ ಅದೇನು ಚೆನ್ನಾಗಿ ಹೇಳಪ್ಪಯ್ಯ
ಜನಕ ನಿನ್ನ ಪೌರುಷ ನುಡಿಗಳನ್ನು ಕೇಳಿ ನನಗಾಯಿತು ಮನಾನಂದ. ಹೌದೇ ಅಪ್ಪಯ್ಯ. ಈ ವಸತಿಗಳ ಸಮಬಲ ಪುಜರಲಾದ ಕರ್ಣ ದ್ರೋಣಾದಿಗಳ ಕಾಳಗವನ್ನು ಎಸಗುವುದಕ್ಕೆ ಪಶುಪತಿಗಾದರೂ ಅಸದಳವಾಗಿ ತೋರುವುದು. ಅಹೋ ಕಂದ, ಅಹೋ ಜನಕ, ಎಳೆ ಬಿಸಿಲಿನ ತಪ್ಪುವ ನಿನ್ನಂತ ಶಿಶುವನ್ನು ಕಳಿಸುವುದು ಎನ್ನಿಂದಾಗದ ಬಾಲ ಭವ್ಯಗುಣಶೀಲ. ಅಹೋ ಜನಕ, ಬಂಧೋರ ಬಲಶಾಲಿ ಆದ ಸಿಂಹದ ಮರಿಯು ಸಣ್ಣದಾದರ ಮಂದ ಗಮನದ ಗಜದ ಕುಂಭಸ್ಥವನ್ನು ಭೇದಿಸಿ ಓ ಜನಕ, ಎಂದಕ್ಕೆ ಹರವಿಂದ ಲೋಚನನಾದ ಮುಕ್ಕುಂದನ ಕಂದನಾಗಿರುವ ಕಾಲಕ್ಕೆ ಪುತನಿ ಮೊದಲಾದ ರಕ್ಕಸ ವೃಂದಗಳು ಕೊಂದು ಬಿಡಲಿಲ್ಲವೇ? ಓ ಜನಕ, ಮಂದಮತಿ ಗೌರವನ ಬಲರುಂದ್ರದಲ್ಲಿರುವ ಕಣ್ಣ ದ್ರೋಣಾದಿಗಳಂತೆ ಬಡಿದು ಬರುವುದು ಎನ್ನಿಂದ ದಿಶೇವೆ ತಪ್ಪದೆಯನ್ನ ಗೊಂದು ಅಪ್ಪಣೆಯಂ ಕೊಟ್ಟರೆ ಕುರುಬಲಕ್ಕೆ ಕೊಪ್ಪಳಿಸಿ ದರ್ಪದಿಂದರು ಹಾದಿರದರೆಂಬ ಮುಖಕ್ಕೆ ಕಪ್ಪವನ್ನರಿಸಿ ಬರವರೆಗೂ ಎನ್ನ ಗುಕ್ಕುವ ಕೋಪವು ಮಾತ್ರ ಸಹಿಸಲಾಗದು. ಅಹೋ ಜನಕ, ಬಾಲಕ, ಸಂಗ್ರಾಮಕ್ಕೆ ಮುಂಗಾರು ಮಿಂಚಿನಂತರ ತಮಾಟಾರ್ದು ಕೌರವಾಂಧಗಳಿಗೆ ಭಂಗವನ್ನು ತರದಿದ್ದಡೆ ಶೃಂಗಾರವಾಗಿ ಮೆರೆಯುವ ಈ ಭುಜದಲ್ಲಿ ಸಾರ್ಥಕವೇನು? ಓ ಅಪ್ಪಯ್ಯ, ಪುತ್ರ, ಕೊರಪನ್ನ ಬಲ್ಲ ಮೊತ್ತವನ್ನು ಕಲಿಕೆ ಬರುವೆನೆಂಬ ಉಳುಕು ನುಡಿದ ನುಡಿ ಮಾತ್ರ ಸೆಟೆಯಾದರೆ ನನ್ನ ನಾಲಿಗೆ ಎಂಪಿಡಿದು ಸರ್ರನ್ನ ಸೀಳಿ ಬಿಡು ದ್ರೌಪದಿಯ ಪ್ರಾಣಲೋಲ. ಆ ಸುಯೋಧನ ಸುತರಿಗೆ ನಾನೇ ಇದೆ ಶೂಲ. ಕಂದ, ಹೇಳವನೇ ಕೇಳ. ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ಚೆನ್ನಾಗಿ ಹೇಳಪ್ಪಯ್ಯ. ಬಾಲಕ, ಅಹೋ ಜನಕ, ನಗುಮುಖದ ಮಗುವಿನ ಹಗೆಗಳಾದ ಅಗಳಿದ್ದ ಅಲ್ಲಪ್ಪ. ಅಹೋ ಪುತ್ರ, ಅಹೋ ಜನಕ, ಅರಿಯದ ತರುಳನ ದುರಕ್ಕೆ ಕಳಿಸಿಕೊಡುವುದು. ಅರಿಯದ ತರುಳನ ದುರಕ್ಕೆ ಕಳಿಸಿದರೆ ಈ ಜಗದೊಳಗೆ ನಾನು ಅಪಕೀರ್ತಿಗೆ ಪಾತ್ರ. ಎಂತ ಮಾತನ್ನಾಡಿದಿ ಜನಕ? ಪುತ್ರ, ಅಹೋ ಅಪ್ಪಯ್ಯ, ಈ ಅರಿಯಾದ ತರುಳನ ದುರಕ್ಕೆ ಕಳಿಸುವುದಕ್ಕಿಂತ ಕೌರವನಿಗೆ ಈ ಧರಣಿಯನ್ನು ಬಿಟ್ಟು ಕೊಡುವುದು ಲೇಸಲ್ಲ. ಎಂಥ ರಣೇಡಿ ಮಾತನ್ನಾಡಿದಿ ಜನಕ? ಪುತ್ರ, ಅಹೋ ಅಪ್ಪಯ್ಯ, ನಮ್ಮಂತ ಹಿರಿಯರದ್ದು ಅರಿಯಾದ ತರುಳನ ದುರಕ್ಕೆ ಕಳಿಸಿದರೆ ಆ ನರನು ಬಂದು ಮಾತಿನ ಭಾರನ ಹೊರೆಯನ್ನು ವರಿಸುವನು. ಬರದಿಂದ ನೀನು ಹೋಗುವುದು ಸರಿಯಲ್ಲ ಪುತ್ರ. ಕೋಮಲ ಗಾತ್ರ ಓ ಕುಂತಿ ಗರ್ಭಾಬ್ದಿ ವರ್ಧನಕ್ಕೆ ಹಿಮ ಕಿರಣ ಪ್ರಾಯನಾದ ಸದ್ಭರ್ಮ ಭೂಪ ಎಂಬೇಡಿಗಳಾದ ಗುರುಕುಲ ಅಂಬುದಿಗಳ ಜಂಬುಕಗಳ ಮುರಿದೊಡಿದು ಬರುವನು ನೋಡನ್ನ ಭುಜವನ್ನ ಪಟಾಟೋಪ. ಓ ಅಪ್ಪಯ್ಯ, ಬಾಲಕ, ಚಿಕ್ಕವನೆಂದೆನಿಸದೆ ಹಕ್ಕರತೆಯಿಂದ ಒಂದು ನೇಮವನ್ನು ಕೊಟ್ಟರೆ ಚಕ್ರದ್ವಾಗೀಳರು ದಿಕ್ಪತಿಗಳು ತಲೆ ತೂಗುವಂತೆ ಮಾಡಿ ಸಂಭ್ರಮದಿಂದ ಚಕ್ರ ಬಿಂಬದೊಳಕ್ಕೂ ಜಯಾಂಗನೆಯ ಪಾಳಿ ಬರುವನು.
ಬಾಲಕ ನಿಮ್ಮ ಸಂಪೂರ್ಣ ಆಶೀರ್ವಾದ ಬೆಂಬ ಹಟಕವಿರಲ ಶತ್ರು ಸೈನ್ಯ ಬೆಂಬ ನದಿಯನ್ನು ದಾಟುವುದಕ್ಕೆ ಮನದೋಳ ಸಂಶಯವೇದಕ್ಕೆ ಧರ್ಮಬೋರ ಎಲ್ಲ ಸಾರಥಿ ದೇವಾ ಇವರಿಗೆ ನೀತಿ ಹೇಳುವುದಕ್ಕೆ ನನ್ನ ಮಡದಿಯಾದ ದ್ರೌಪದಿಯನ್ನು ಬರೆಯಳ ಸಾರಥಿ ಹೋಗ್ರಿ ಡಾಕ್ಟರ್ ಅಪ್ಪ ಎಂ ಬಂದು ಅರ್ಧ ಗಂಟೆ ಆಯ್ತು ಮರೆ ಐಶ್ವರ್ಯ ಮತ್ತು ಮೇಲಕ್ಕೆ ಕಾಂತ ಕಾಂತೆ ಹೇಳುವನ ಕೇಳು ನಾನು ಚೆನ್ನಾಗಿ ಹೇಳು ಭೋಗ ಬೇಡ ಮಾತಾಪೆ ಹೇವನ ರಮಣ ಭೋಗ ವಲ್ಲಭ ಒಲ್ಲವೇ ಇದೇನು ದುರ್ಲಭ ಅದೇನು ಕಾಂತೆ ಹಂಬರದ ತರಂಗಿಳಂತೆ ಹೊಪ್ಪು ಅಭಿಮನ್ಯ ಹೆವಿನ ಮೇಲೆ ಪಾರ್ಥನೋ ಬಹು ಪ್ರೇಮ ಕಾಂತ ಕಾಂತೆ ಕುಳಿತರೋ ನಿಂತರೋ ಮಗನ ಬಾಲ ಲೀಲೆಯನ್ನು ನೋಡಿ ಆನಂದ ಪಡುವನು ಪಾರ್ಥನಿಲ್ಲದ ಸಮಯದಲ್ಲಿ ಮಗನ ಸಮರಂಗದ ಚಿಂತೆಯನ್ನು ಬಿಡಿಸಿ ಬುದ್ಧಿ ಪೇಳುವುದು ಲೇಸಲ್ಲವೇ ಕಾಂತ ಕಾಂತೆ ಸುಕುಮಾರನನ್ನು ಸಮರಕ್ಕೆ ಕಳಿಸಿದ್ರೆ ಲೋಕದಳು ಅಪಕೀರ್ತಿಗೆ ಪಾತ್ರನಾಗುವಿ ಕಾಂತ ಮದುವಂತ ಕಾಂತೆ ಹೇಳುವನು ಕೇಳು ಚೆನ್ನಾಗಿ ಹೇಳು ದ್ರುಪದನ ಸುತೆಯೇ ನಮಗೆ ಚೆನ್ನಾಗಿ ಕೇಳು ದ್ರುಪದನ ಸುತೆಯೇ ಆಲಿಸೋ ಸಾಟಿಯೇ ಕಾಂತ ಪಡವಿಪ ಕೌರವನ ಕಡುಗಲಿಗ ಪಡವಿಪ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರುವನೆಂದು ಕೊಡು ನೇಮವೆಂದು ಎನ್ನ ಪಾದ ಪದ್ಮಗಳ ಪಿಡಿದು ಬೇಡಿಕೊಳ್ಳುವನು. ಅಹೇ ಕಾಂತೆ, ಕಾಂತ ನಾನು ಎಷ್ಟು ಹೇಳಿದರೂ ಕೇಳಲ್ಲರಿ ಅವನು. ಕಾಂತೆ, ಇವನಿಗೆ ಹತ್ತಿರುವುದು ಯುದ್ಧದ ಪ್ರಾಂತ್ಯ. ನೀತಿ ಕೋಳಿದನಾದ ಕಾಂತ. ಅಹೇ ಕಾಂತೆ, ನಿಮ್ಮಂತ ಹಿರಿಯರ ಕುಳಿತು ಹರಿಯದ ಮಗನ ದುರ್ದಾಸೆ ಬಿಡಿಸಲಾರೆ ಎಂದು ಕೇಳಿದರೆ ನಾನೇನೇ ಹೇಳಿರಿ ಕಾಂತ. ರಮಣಿ, ನಿನ್ನ ಒಳ ಹುಟ್ಟಿದ ಭೀಮಾದಿಗಳು ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಕಂದನಾದ ಅಭಿಮಾನ್ಯನಿಗೆ ಹೇಳಬಾರದೆ ರಮಣ?
ಅಯ್ಯೇ ರಮಣಿ, ನಿನ್ನ ಒಡ ಹುಟ್ಟಿದವರ ಮೇಲಿರುವ ಅಂತಃಕರಣವು ತೆರಳನಾದ ಅಭಿಮಾನಿನ ಮೇಲೆ ಇಲ್ಲ. ರಮಣ, ಮಾಡದೆ ನಿನ್ನ ಕಠಿಣ ಗುಣ. ಅಯ್ಯೇ ಕಾಂತೆ, ಮತ್ತೆ ಹೇಳೋನು ಕೇಳ. ಅಯ್ಯೇ ಸರೋಜಾಕ್ಷಿಯೇ, ಸುಂದರ, ಸಹೋದರರ ಮೇಲೆ ಅಂತಃಕರಣ ಕಂದನಾದ ಅಭಿಮಾನ್ಯನ ಮೇಲೆ ಇಲ್ಲವೆಂದು ಭೇದವನ್ನು ಕಲ್ಪಿಸಿವೆ. ಹೌದು ಅಯ್ಯೇ ರಮಣಿ, ರಮಣ, ತದ್ವಿಷಯದೊಳ ನಾನು ಭೇದರಹಿತನಾಗಿದ್ದಾನಲ್ಲ. ರಾಣಿ ಪಣಿವೇಣಿ. ಪ್ರಿಯ, ಅಯ್ಯ ಪ್ರಿಯ, ಮಗನ ಮೇಲಿಡೋ ಧ್ಯೇಯ ಘನಬಲಶಾಲಿಯಾದ ಧನಂಜಯನ ಬಂದು ತನೆಯನ್ನ ಹೆತ್ತ ಪೋಗೇನು ಎಂದು ಕೇಳಿದರೆ ಪಾರ್ಥನಿಗೆ ನೀನೇನು ಉತ್ತರ ಹೇಳಿವಿ? ಕಾಂತ, ಕಾಂತೆ, ಪ್ರೀತಿ ಪರನಾದ ಪುತ್ರನನ್ನು ಜೀವಘಾತಕರಣನೆ ಸಮರಕ್ಕೆ ಕಳಿಸಿದರೆ ಪಾರ್ಥನು ಬಂದು ಮಾತಿನ ಭಾರ ವರಿಸಿಯನ್ನು ಸಿಂಧ ಪುರೇಶ್ವರನಿಂದ ಕಂದನಿಗೆ ನೇಮವನ್ನು ಕೊಡಬೇಡ ಕಾಂತ ಗುಣವಂತ. ಅಯ್ಯೇ ಸುಂದರೇ, ಹೇಳೋನು ಕೇಳ. ಅಯ್ಯೇ ಮಂದ ಗಮನಿಯಾದ ಚಂದ್ರಮುಖಿ, ಕಾಂತ, ಇಂದಿನ ಪದ್ಮಯುಗದಳು ಬಂದರ ಕಾಳಗ ಮೆಸಗುವುದಕ್ಕೆ ಇಂದ ಹತ್ತಿಗಳಾದರೂ ಅಸಾಧ್ಯವಾಗಿರುವುದು. ಅಯ್ಯೇ ಸುಂದರಿ, ಸುಂದರ, ಕಂದನಾದ ಅಭಿಮಾನ್ಯನಿಗೆ ನೀತಿ ಎಂಪೇಳಿ ಅವನನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗ ರಮಣಿ, ಸದ್ಗುಣ ಭರಣಿ. ನಿನ್ನ ಇಷ್ಟದಂತಾಗಲಿ ಪ್ರಿಯ. ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಕಂದ, ಅಹೋ ಅಮ್ಮಯ್ಯ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ರಣಗೋಟೆಯೋ ಯಾಕೋ ಮಗನಿವ ಕುಂಮಾಲೆ. ರಣಗೋಟೆಯೋ ಯಾಕೋ ಮಗನಿವ ಕುಂಮಾಲೆ. ಆತೋ ಮಗಯೋ ತಾನ ಗೆಜಾನಯ ತಾಕೋ ನಿನಗೆ. ಆತೋ ಮಗಯೋ ತಾರ ಗೆಜಾನಯ ತಾಕೋ ನಿನಗೆ. ವಶವಲ್ಲಿಲ್ಲವೋ ನಿನಗೆ ಅಂದ. ವಶವಲ್ಲಿಲ್ಲವೋ ನಿನಗೆ ವಾಸ ಪಾರೆ ಗೋಣಾಗೇದೋ ಮಾಮನೆ ಮಾನೆ. ರಣಗೋಟೆಯೋ ಯಾಕೋ ಮಗನ್ ಬಾ ತುಮ್ಮಾನೆ. ಅಹೋ ಸುಧಾಕಾರ ಪ್ರಾಯನಾದ ಕೋರ, ಅಹೋ ಅಮ್ಮಯ್ಯ, ನಿನಗೇಕೋ ಸಮರಂಗದ ಹತ್ತುರ. ನಾವು ವೀರ ಕ್ಷತ್ರಿಯರಲ್ಲವೇ ನಮ್ಮಯ್ಯ. ಕಂದ, ಅಮ್ಮ ಜನನಿ, ಹೇಳಿರೊಡನೆ ಅರುಷದೆಂದರದ ಬಿಟ್ಟು ಕರೆದು ಕಾರು ಮುಖೊಮ್ಮೆ ತೊಟ್ಟು ಸಮರಕ್ಕೆ ಹೋಗುದು ಸರಿಯಲ್ಲ ಪುತ್ರ ಕೋಮಲ ಗಾತ್ರ. ಅಮ್ಮ ಜನನಿ ಆದ ದ್ರೌಪದಿ ಕಂದನಾದ ಅಭಿಮನ್ಯು ಮತ್ತನ್ನಾತ ಸುಯೋಧನನ ಸಮೂಹವನ್ನು ಮಾಡಿ ಬರುವನು ಅತಾಹತಿ. ಅಹೋ ಅಮ್ಮಯ್ಯ, ಕಂದ, ಇಂದಿನ ರಣ ಮಂಡಲದೊಳ್ಳ ಭುಜಬಲ್ಲೋರ್ ದಂಡರೆಂದು ಹಂಡಲೆದ ಬರುವ ಕೊರಮಂಡಲೇಶನ ಪ್ರಚಂಡದರ ಮಾತ ಸೈನ್ಯವಂಪಕ್ಕೂ ಖಂಡಿತವಾಗಿ ಮುರಿದು ಬರುವನು ಆ ಸುಯೋಧನ ಸೊಕ್ಕು. ಅಹೋ ಅಮ್ಮಯ್ಯ,
ಒಡ್ಡಂಡ ತರ ಮಾತೆಯನ್ನ ಬಾಹುದಂಡದಿಂದ ತೀಡಿ ಕಂಡಣದಳ ಪ್ರತಿಭಟರ ರುಂಡಗಳಂ ಖಂಡಿಸಿ ಗಂಡುಗಳೆಂದು ಬೆರೆದು ಬರೆದು ಜನನೇ ಈ ಭೂಮಂಡಲದೊಳಗೆ ಅವರ ರುಂಡಗಳಂ ದಿಂಡಿ ಗಡಿಹಿಯನ್ನ ಪಾದದ್ವಯಗಳಿಂದ ತಾಂಡವಾಡಿ ಜಡಮತಿ ಗುರುಪಡ ಎಳಗಜಯ ಹಂಗನೆಯ ಪಾಣಿ ಗ್ರಹಣವನ್ನು ಮಾಡಿಕೊಂಡು ಬರುವ ನಮ್ಮ ಮಾತೆ ಸಂತೋಷದಿಂದ ನೇಮವನ್ನು ಕೊಡಲಾಗಿದೆ. ಕಂದ ಅಹೋ ಜನನೇ ನಿನಗೆ ಸರಿಯಲ್ಲ ಇಂಥ ಕಠಿಣ ಗುಣ. ಅದು ಯಾತಕ್ಕೆ ಮಾತೆ? ನಿನ್ನ ಜನಕರಾದ ಪಾರ್ಥನೆಲ್ಲದ ಸಮಯದಲ್ಲಿ ಚಕ್ರವೆಂಬ ಭೇದಿಸುವುದು ದಿಕ್ಪತಿಗಳಿಗೆ ಅಸಾಧ್ಯ. ಅದು ಯಾತಕ್ಕೆ ಜನನಿ? ಕಂದ ಅಮ್ಮಯ್ಯ ಬರುದೇ ಮರಳುತನದಿಂದ. ಹಿರಿಯರ ಮಾತು ಧಿಕ್ಕರಿಸಿ ಹೋದರೆ ಎನ್ನ ಮನಸ್ಸಿಗೆ ಸರಿಬಾರದು, ಮುಂದೆ ನನಗೆ ಶುಭ ತರುವುದು. ಮಗನೇ ಬಿಟ್ಟು ಬಿಡ ನಿನ್ನ ಹಠವನ್ನು ಬೇಗನೆ. ಅಹೋ ಅಮ್ಮಯ್ಯ, ಅಹೋ ಮಾತೆ ಕಂದ ಶೀಘ್ರವಾಗಿ ಅಗ್ನಯಂ ಮಾಡು ಸುಜ್ಞಾನ ಶಿರೋಮಣಿಯಾದ ಅಗ್ನಿ ಸಂಭೂತೆ ಕಟ್ಟಿಸಿ ಬರುವ ಕುರುಬಲವನ್ನೆಲ್ಲ ಎನ್ನಯ ಕೋಪಾಗ್ನಿಯಿಂದ ದಗ್ಗೈಸಿ ಬರುವನು, ನನಗೆ ಆಶೀರ್ವಾದವ ಮಾಡು. ಅಹೋ ಜನನಿ ಕೆಟ್ಟ ಟಂಗಳಲ್ಲಿ ಮಿಕ್ಕಿ ಮೀರಿದ ವಿಕ್ರಮರನ್ನು ಲೆಕ್ಕಿಸದ ಕರ್ಕಶರ್ಪಗಳ ಮಣ್ಣೊಕ್ಕಿಸಿ ಬರುವನು, ವಿಕ್ರಮನಾದರಿಂದ ನಂದರಣಿಯರು ಸಾಮಾನ್ಯದವನೇ. ಓ ಜನನಿ ಕಂದ ಚಕ್ರ ಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದಾಗದು ಎಂದರೆ ನಾನೇನು ರಣಹೇಡಿ ಪುತ್ರನೇ ಹೇಗೆ? ಯಾರು ಹೇಳಿದರು ಕುಮಾರ? ಮಕ್ಕ ಮಾರಿಯಂತ ಕೌರವನ ಬಲ್ಲವಂ ಪಕ್ಕ ಸೊಕ್ಕಿನಿಂದ ಮೆರೆಯುವ ಇಸ್ತೋಮರಲ್ಲ ದಿಕ್ಪಲಾಯನ ಮಾಡಿ ಬರದಿದ್ದಳೆ. ಮಕ್ಕಣ್ಣನುಳಿಸಿದ ಪಾರ್ಥನಿಗೆ ತಕ್ಕ ಮಗನಲ್ಲವೆಂದು ಆಗ ಎನ್ನಂ ಧಿಕ್ಕಾರ ಮಾಡು ಮಾತೆ ಬಿಡು ನಿಂತು ಮನದ ಚಿಂತೆ. ಕಂದನೆ ನಿನ್ನಾಗೆ ಕಂದ ಭಕ್ತೆಯೋ ಯಾಕೋ? ಕಂದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದರೆ ಕಂದನೆ ನಿನ್ನಾಗೆ ಮಂದ ಭಕ್ತೆಯೋ ಯಾಕೋ? ಚೆಂದ ಗೋರೆ ಶಾನೋ ಕಂದ ಚೆಂದ ಗೋರೆ ಶಾನೋ ಎಂದೆ ಗೋಲೆ ಚಾನೋ ಮಗನೇ. ಆ ಸಿಂಧುಪುರೇಶನು ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವನು ಜನನೇ. ನೀನಿಂದ ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರ ಎನ್ನ ಕರದರಿರುವ ಬಿಲ್ಲು ಬಾಣಗಳೇನು ಚಿಕ್ಕವೇ ಜನನೇ? ಕಂದ ಅಮ್ಮಯ್ಯ ಚಕ್ರವೆಂಬ ಭೇದಿಸುವುದು ನಿನ್ನಿಂದ ಆಗಲಾರದು ಕುಮಾರ. ಅದು ಯಾತಕ್ಕೆ ಆಗುವುದಿಲ್ಲ ಜನನೇ? ಕಂದ ಅಮ್ಮಯ್ಯ ಚೆಂದ ಪೋರೆ ಶಾನೋ ಎಂದೆ ಗೋಮೆ ಚಾನೋ ಮಗನೇ ಬಾ ಕುಂಭಾಲೆ. ಕಂದ ಅಹೋ ಅಮ್ಮಯ್ಯ ಬಿಟ್ಟು ಬಿಡು ನಿನ್ನ ಹಠವನ್ನು ಬೇಗನೆ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮಾತೆ. ಎನ್ನ ಕಾಂತನಿಲ್ಲದ ಸಮಯದಲ್ಲಿ ಸಮರಂಗಕ್ಕೆ ಹೋಗೋದು ನನಗೆ ಸರಿಯಲ್ಲ. ಅದು ಯಾತಕ್ಕೆ ಜನನೇ? ಕಂದ ಅಮ್ಮಯ್ಯ ತಂದೆ ತಾಯಿಗಳರ ಮಾತು ಮೀರಿ ಹೋದರೆ ಸಿಂಧುಪುರೇಶನ ಮೆಚ್ಚಿನ ಬಾಲ ಬಹುಗುಣಶೀಲ. ತಂದೆ ತಾಯಿ ಆಶೀರ್ವಾದವನ್ನು ಪಡೆದು ಸಿಂಧುಪುರೇಶನ್ನು ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವನು ಮಾತೆ. ಅದು ನಿನ್ನಿಂದ ಹಾಗಾದ ಕುಮಾರ. ಅದು ಯಾತಕ್ಕೆ ಜನನೇ? ಚಕ್ರವೆಂಬ ಭೇದಿಸುವುದಕ್ಕೆ ನಿನ್ನ ತಂದೆಯಾದ ಪಾರ್ಥನಿರುವನು. ಅವರಿಗೆ ಇಂದು ಅನುಕೂಲವಿಲ್ಲವಲ್ಲ ಮಾತೆ. ಕಂದ ಅಮ್ಮಯ್ಯ ನಿನಗೆ ನೇಮವನ್ನು ಕೊಡೋದಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಅದು ಯಾತಕ್ಕೆ ಮಾತೆ? ಅಹೋ ಪಂಚ ಪಾಂಡವರ ಪಟ್ಟದ ರಾಣಿ ಕಂದ ಎಂದೆನ್ನ ದಿನ ವಂಚನೆ ಇಲ್ಲದ ಎನಗ ನೇಮವನ್ನು ಕೊಡು, ಸಂಗ್ರಾಮಕ್ಕೆ ಹೋಗದ ಬಿಡನು ನಿನ್ನ ಪಾದ ಪದ್ಮದಾಣೆ. ಅಹೋ ಜನನೇ ಇಂದ್ರ ಸಂಜಾತನಾದ ತಂದೆ ಇಲ್ಲ ದೊಡ್ಡ ಅರವಿಂದ ನಾಭನು ಬರದ ಲಿಖಿತಕ್ಕೆ ತೊಂದರೆ ಏನು? ಅಹೋ ಜನನೇ ಕುಮಾರ ಅತುಲಿತ ಪಿತನಾದ ಪಾರ್ಥನೆದ್ದ ಸುತನ ಆಯುಷ್ಯ ಗತಿಸಿ ಹೋದರೆ ಮತ್ತೆ ಹೆಚ್ಚಿಗೆ ಆಯುಷ್ಯವನ್ನು ಬರೆಯುವುದಕ್ಕೆ ಅಷ್ಟು ಶಕ್ತಿವಂತನೇನು? ಚತುರಾಕ್ಷರು. ಅಹೋ ಅಮ್ಮಯ್ಯ ಈ ಪೃಥ್ವಿಬಳ್ಳ ಜೀವಿಸುವ ಜೀವ ತಲಗಳಿಗೆಲ್ಲ ಬರದ ಬರಕ್ಕೆ ಪ್ರತಿ ಉಂಟ ಜನನಿ ಮಾಡದರು ಮುಂದಿನ ಆಲೋಚನೆ. ಅಪ್ಪ ಸಾರಥಿ, ಜನನೇ ನಾನು ಎಷ್ಟು ಹೇಳಿದರೂ ಅಭಿಮನ್ಯನು ಒಂದೇ ಹಠವನ್ನು ಹಿಡಿದರುವನು. ಹೌದು ಮಾತೆ. ಇವನ ಎತ್ತ ತಾಯಿಯಾದ ಸುಭದ್ರನ್ನು ಬರೆಯಲು ಸಾರಥಿ ಹೋಗು ನೀನು ಅತಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲ್ಲ ಜನ. ಸೈರಾನ್ಸ್ ಪ್ರೇಕ್ಷಕರೆಲ್ಲ ವಿನಂತಿಸುವುದರೆ ಈಗ
ಗಣ್ಯಮಾನ್ಯ ವ್ಯಕ್ತಿಗಳ ಸನ್ಮಾನವಿರುತ್ತದೆ. ಒಂದು 10 ನಿಮಿಷ ಶಾಂತ ರೀತಿಯಾಗಿ ವರ್ತಿಸಬೇಕು ಪ್ರೇಕ್ಷಕರು. ಫಾಸ್ಟ್ ಆಗಿ ಚಂದ್ರಗೌಡ, ಸಾರಥಿ ಗಾದ್ಲಿಂಗ, GL ವಸಂತ ರೆಡ್ಡಿ, ವೈ ಸೋಮರೆಡ್ಡಿ, HS ಮಲ್ಲಿಕಾರ್ಜುನ ರೆಡ್ಡಿ, ಗೌಡ, ಮರಿಮಲ್ಲಿ, ಡೆಣ್ಣಿ ಗಾದ್ಲಿಂಗ, ಬಂಡೆ ದುರ್ಗಯ್ಯ, ಸಿ ಮಲ್ಲಿಕಾರ್ಜುನ ರೆಡ್ಡಿ, ದೊಡ್ಡ ಮನೆ ಗಾದಿ, ನಾಯಕರ ಮಲ್ಲೇಸಿ. ದಯವಿಟ್ಟು ಗಣ್ಯರಲ್ಲಿ ವಿನಂತಿ, ತಮ್ಮ ಪಾದರಕ್ಷೆಗಳನ್ನು ಕೆಳಗಡೆ ಬಿಟ್ಟು ಬರಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಬರುವ ಮುಂದಗಡೆ ತಮ್ಮ ಪಾದರಕ್ಷೆಗಳನ್ನು ಕೆಳಗಡೆ ಬಿಟ್ಟು ಬರಬೇಕು. ದೊಡ್ಡ ಮನೆ ಗಾದಿ, ನಾಯಕರು ಸುಬಾನಣ್ಣವರು ಅರ್ಜೆಂಟ್ ಆಗಿ ಬರಬೇಕು. ನಾಯಕರು ಸುಬಾನಣ್ಣವರು ದಯವಿಟ್ಟು ಈಗ ಹೆಸರು ಹೇಳಿರ್ತಕ್ಕಂಥವರು ಬೇಗ ಬೇಗ ಬರಬೇಕು. ಯಾಕಂದ್ರೆ ಸಮಯವೆಲ್ಲ ಬಹಳ ಟೈಮ್ ಆಗಿದ್ದು. ದ್ಯಾವರ ಆಟ ಅಕ್ಷರ ದೇವೇಂದ್ರ ಅವರು ಅರ್ಜೆಂಟ್ ಆಗಿ ಬರಬೇಕು. ಅಕ್ಷರ ದೇವೇಂದ್ರ, ಅಕ್ಷರ ಗೂಳಿ. ಅಮ್ಮ ಏನ್ ಹೆಸರು ಇಟ್ಕೊಂಡಿಯಪ್ಪ ಇದನ್ನ? ಅಕ್ಷರ ಗೂಳಿ ಅಂದ್ರ ಬರ್ಬೇಕಣ್ಣ, ಗೂಳಿ ಬರ್ಬೇಕು. ಅಕ್ಷರ ಗೂಳಿ ಅಣ್ಣವರು ಚಿಟಿನಾಳು ಮೇರೇಜ ಮರಿನಾಗ